ಎಕ್ಸಾಂಪಲ್. ನಾನು ಹೇಳೋದು, ಒಂದು ಹಳ್ಳಿಲಿ 1,000 ಜನ ಇದ್ರೆ 1,000 ಜನರಲ್ಲಿ ಕೇವಲ 2-3 ಜನಕ್ಕೆ ಮಾತ್ರ ಆ ಹೆಲ್ಪಿಂಗ್ ನೇಚರ್ ಅನ್ನೋದು ಬರುತ್ತೆ. ಕ್ರಿಕೆಟ್ ಮತ್ತು ಈ ಟೂರ್ನಿ ಬಗ್ಗೆ ತಮ್ಮ ಅನಿಸಿಕೆ ತಿಳಿಸಬೇಕು ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ನನಗೆ ತುಂಬಾ ಖುಷಿ ಆಗ್ತಿದೆ ಈ ಮಧ್ಯೆ. ಯಾಕೆ ಅಂತಂದ್ರೆ, ಪ್ರತಿ ಕಡೆ ಹೋದಾಗ ನನಗೆ ಗ್ರಾಮೀಣ ಪ್ರತಿಭೆಗಳು ಗ್ರಾಮಗಳಲ್ಲಿ ಇಂತ ಒಂದು ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಿ ಈ ತರ ಮಕ್ಕಳು ಬೇರೆ ಒಂದು ಇದಕ್ಕೆ ಅಡಿಕ್ಟ್ ಆಗದೆ ಆ ಮಕ್ಕಳು ಈ ಒಂದು ಅವರನ್ನ ತಮ್ಮ ಒಂದು ಕ್ರೀಡೆಗಳಲ್ಲಿ ತೊಡಗಿಸ್ಕೊಂಡಾಗ ಅವ್ರು ದೈಹಿಕವಾಗೂ ಚೆನ್ನಾಗಿರ್ತಾರೆ, ಮಾನಸಿಕವಾಗೂ ಚೆನ್ನಾಗಿರ್ತಾರೆ, ಅಪ್ಪ ಅಮ್ಮನ್ಗೆ ಒಳ್ಳೆ ಮಕ್ಕಳಾಗೂ ಬೆಳೀತಾರೆ. ನಾನು ಪ್ರತಿಯೊಬ್ಬರಲ್ಲೂ ಬಯಸೋದೊಂದೇ, ಯಾವಾಗ್ಲೂ ಅಷ್ಟೇ, ನಾವೊಂದು ರಾಷ್ಟ್ರೀಯ ಮಟ್ಟಗಳಲ್ಲಿ ಇರೋ ಒಂದು ತಂಡಗಳನ್ನ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಇವತ್ತು ಅವರೆಲ್ಲ ಹೆಸರು ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ಎಲ್ಲರೂ ನಮ್ಮ ಗ್ರಾಮಗಳಿಂದ ಕಷ್ಟಪಟ್ಟು ಇಲ್ಲಿ ಗುರುತಿಸ್ಕೊಂಡು ಇಲ್ಲಿಂದ ಹಂತವಾಗಿ ಹೋಗಿರೋರೇ ಹೊರತು ಅವ್ರೇನೋ ಆಕಾಶದಿಂದ ಇಳಿದು ಬಂದಿರೋ ಮಕ್ಕಳು ಯಾರು ಅಲ್ಲ. ಎಲ್ಲರಲ್ಲೂ ಅವ್ರದೇ ಆಗಿರೋ ಒಂದು ಪ್ರತಿಭೆ ಇರುತ್ತೆ. ಒಬ್ರಿಗೊಬ್ರು ಹಳ್ಳಿಗಳಲ್ಲಿ ಒಗ್ಗಟ್ಟಾಗಿರಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ, ಯಾರೋ ಒಬ್ರ ಮೇಲೆ ಒಬ್ರು ದ್ವೇಷ ಕಟ್ಕೋಬೇಡಿ. ಯಾರೋ ಒಬ್ರು, ಈಗ ನಮ್ಮ ಇವರು ಎಲ್ಲ ಗಣ್ಯರು ಹೇಳಿದ್ರು, ಈಗ ಆದರ್ ಮುರಳಿ ಅಂತ ಹೇಳಿದ್ರು ಎಕ್ಸಾಂಪಲ್. ನಾನು ಹೇಳೋದು, ಒಂದು ಹಳ್ಳಿಲಿ 1,000 ಜನ ಇದ್ರೆ 1,000 ಜನರಲ್ಲಿ ಕೇವಲ 2-3 ಜನಕ್ಕೆ ಮಾತ್ರ ಆ ಹೆಲ್ಪಿಂಗ್ ನೇಚರ್ ಅನ್ನೋದು ಬರುತ್ತೆ. ನನ್ನ ಹಿಂದೆ ನಾನು ಒಂದು ಸೈನ್ಯ ಕಟ್ಬೇಕು, ಎಲ್ಲಾರ್ನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಭಾವನೆ ಬರುತ್ತೆ. ಪ್ರತಿಯೊಬ್ಬರಿಗೂ ಬರೋದಿಲ್ಲ ಇದು. ಯಾವಾಗ ನಮ್ಮಲ್ಲಿ ಸ್ವಾರ್ಥ ಅನ್ನೋದು ಇರಲ್ವೋ, ನಿಸ್ವಾರ್ಥವಾಗಿ ನಾವು ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಮನೋಭಾವನೆ ಯಾರಲ್ಲಿ ಇರುತ್ತೆ ಅವ್ರು ಮಾತ್ರ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಪ್ರಮುಖವಾಗಿ ಈಗ ಪ್ರೆಸೆಂಟ್ ನೋಡ್ತಿರೋದು ಏನಪ್ಪಾ ಅಂತಂದ್ರೆ, ಎಲ್ಲರೂ ಒಂದು ಫೋನ್ಗಳಲ್ಲಿ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ತಾಯಿ ತಂದೆಗೆ ಒಂದು ದೊಡ್ಡ ಒಂದು ಅಜೆಂಡಾ ಅಂತ ಹೇಳ್ಬೋದು. ಯಾವ ಮಗುನ್ ಕೆಲ್ಸಕ್ಕೆ ಕರೆದ್ರೂ ಹೋಗೋದಿಲ್ಲ, ಅದು ಫೋನ್ ಮುಂದೆ ಕುತ್ಕೊಳ್ಳುತ್ತೆ, ಇಲ್ಲ ಟಿವಿ ಮುಂದೆ ಕುತ್ಕೊಳ್ಳುತ್ತೆ. ನೀವು ಆ ಒಂದು ಚಟದಿಂದ ದೂರ ಬಂದು ಸಣ್ಣದಾಗಿ ಡೈಲಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆ ಒಂದು ಅಮೂಲ್ಯವಾಗಿರೋ ಒಂದು ಸಮಯನ ನೀವು ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳಿ. ಅಪ್ಪ ಅಮ್ಮನಿಗೆ ಒಳ್ಳೆ ಮಕ್ಕಳಾಗಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಿ ಅಂತ ಮಾತ್ರ ನಾನು ಬೇಡ್ಕೊಳ್ತೀನಿ. ದೊಡ್ಡ ಆಕಾಶ ಮುಟ್ತಾ ಇರ್ಬೋದು ನೀವು, ಆದ್ರೆ ಎತ್ತಿರೋ ತಾಯಿ ತಂದೆಗೆ ಒಳ್ಳೆ ಮಕ್ಕಳು ಅನ್ಸ್ಕೊಂಡ್ರೆ ನೀವು ಮಹಾರಾಜರಂತ ಮಕ್ಕಳಾಗ್ತೀರಾ. ನಾನ್ ಬಯಸೋದೊಂದೇ, ಎಲ್ಲರೂ ಒಗ್ಗಟ್ಟಾಗಿರಿ, ಸೇವೆ ಮಾಡೋರ್ಗೆ ಸಹಕಾರ ಕೊಡಿ, ಪ್ರತಿಯೊಬ್ಬರು ಚೆನ್ನಾಗಿರಿ. ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಿರೋಂತ ತಮ್ಗೆಲ್ರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ಧನ್ಯವಾದಗಳು. ಈಗ